ಆಮೇಲೆ ಇದೇ ಗಂಭೀರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾರೆ, ನಮ್ದು ಇನ್ಎಕ್ಸ್ಪೀರಿಯನ್ಸ್ ಟೀಮ್, ನೀವು ಗಮನಿಸಿ 15 ಟೆಸ್ಟ್ ಮ್ಯಾಚ್ ಆಡಿಲ್ಲ ಸುಮಾರು ಜನ ಅಂತ ಹೇಳಿದ್ರು. ಅಣ್ಣ ನೀನೇ ಅಲ್ವಾ ಅಣ್ಣ ಸೂಪರ್ ಸ್ಟಾರ್ ಕಲ್ಚರ್ ಬೇಡ ನನಗೆ ಅಂತ ಸೀನಿಯರ್ಗಳನ್ನ ಕಳಿಸ್ಬಿಟ್ಟಿದ್ದು. ಅಂದ್ರೆ ಮೇ ಬಿ ನೀವು ಕಾರಣ ಇರ್ಬೋದು ಅವ್ರು ರಿಟೈರ್ ಆಗಕ್ಕೆ. ರವಿಚಂದ್ರನ್ ಅಶ್ವಿನ್ ಸಡನ್ ಆಗಿ ಯಾಕೆ ರಿಟೈರ್ ಆಗ್ತಾರೆ, ರೋಹಿತ್ ಶರ್ಮಾ ಯಾಕೆ ಸಡನ್ ಆಗಿ ಟೆಸ್ಟ್ ಇಂದ ರಿಟೈರ್ ಆಗ್ತಾರೆ, ವಿರಾಟ್ ಕೊಹ್ಲಿ ಯಾಕೆ ಸಡನ್ ಆಗಿ ಟೆಸ್ಟ್ ಇಂದ ರಿಟೈರ್ ಆಗ್ತಾರೆ. ಮೇ ಬಿ ಆ ಡ್ರೆಸ್ಸಿಂಗ್ ರೂಮ್ ಅಟ್ಮಾಸ್ಫಿಯರ್ ಸರಿ ಇಲ್ವೋ ಏನೋ ಅನ್ಸ್ತು ಅವ್ರಿಗೆ, ಅದಕ್ಕೆ ಕ್ರಿಕೆಟೇ ಬಿಟ್ಬಿಟ್ರು ಅವರು, ಬೇಡ ನಮ್ಗೆ ಅಂತ. ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಬೇಡ. ಈ 3 ಜನ ರಿಟೈರ್ಮೆಂಟ್ ಯಾವಾಗ ಆಗಿದ್ದೇಳಿ? ನಾವು ನ್ಯೂಜಿಲೆಂಡ್ ವಿರುದ್ಧ 3-0 ಸೋಲ್ತೀವಿ, ಆಮೇಲೆ BGTಲಿ ಸೀರೀಸ್ ನ ಸೋಲ್ತೀವಿ. ಸೊ ಅವ್ರೊಂಥರ ನೈತಿಕ ಹೊಣೆನ ಹೊತ್ತು ಅವ್ರು ಬಿಟ್ಬಿಟ್ರು, ರಿಟೈರ್ ಆಗ್ಬಿಟ್ರು ಅಂತ ಹೇಳಿದ್ರು ಕೂಡ ಒಂದ್ ಕಡೆ ನೀವ್ ಹೇಳ್ತೀರಾ ಸೂಪರ್ ಸ್ಟಾರ್ ಕಲ್ಚರ್ ಬೇಡ ಅಂತ. ಸೂಪರ್ ಸ್ಟಾರ್ ಯಾರು? ಅನುಭವ ಇರೋರು. ಈಗ ಹೇಳ್ತೀರಾ ಎಕ್ಸ್ಪೀರಿಯನ್ಸೇ ಇಲ್ಲ ಅಂತ. ಅಣ್ಣ ನೀವೇ ಒಬ್ಬರು ಎಕ್ಸ್ಪೀರಿಯನ್ಸ್ ಇರೋರು ಬೇಡ ಅಂತ್ಯಾ, ಇಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತೀಯ. ಆಡಿಯೋ ವಿಡಿಯೋ ಸಿಂಕೆ ಆಗ್ತಾ ಇಲ್ವಲ್ಲ ಅಣ್ಣ, ಏನ್ ಮಾಡ್ಬೇಕು ಹೇಳೋಣ ನೀನು?